ಬಿಡಿದಿದ್ದು ಕೆಲವೊಂದು ಈ ಬುದ್ಧಿಜೀವಿಗಳು ಲೆಟರ್ ಬರ್ತಾರೆ ರಾಹುಲ್ ಗಾಂಧಿ ಅವರಿಗೆ. ರಾಹುಲ್ ಗಾಂಧಿಗೆ ಹೊರದಿಗೆ ಅಂಡಮಾನ್ ನಿಕೋಬಾರ್ ಅಲ್ಲಿ ಯಾವ ರೀತಿ ಪರಿಸರ ಸಂರಕ್ಷಣೆ ಮಾಡ್ತಿದಾರಲ್ಲ, ಇಲ್ಲಿ ಕೃಷಿಕರ ಮೇಲೆ ಒಂದ್ ರೀತಿ ತೊಂದರೆ ಆಗ್ತಿದೆ ಅಂತ ಹೇಳ್ತಾರೆ. ಈಗ ಬಿಡದಿ ಅಲ್ಲಿ ಸರ್ಕಾರದ ವಿರೋಧಿ ನಿಲ್ವೇ ಇದೆ. ರೆಡ್ ಝೋನ್ ಇರೋದ್ರಿಂದ ಫ್ಯೂಚರು ಸಹ ರೈತರಿಗೆ ಯಾವುದೋ ಅನನುಕೂಲ ಆಗುತ್ತೆ. ಅಲ್ಲಿ ಈಗಲೇ ನಾವು ಹಿಂದೆ ಕುಮಾರಸ್ವಾಮಿ ಇದ್ದಾಗಲೇ ರೆಡ್ ಝೋನ್ ಆಗಿದೆ, ಇವತ್ತಲ್ಲ, ಅವತ್ತು ತೆಗ್ದಿಲ್ಲ ಅವರು, ಇವತ್ತು ತೆಗಿಯೋಕ್ಕಾಗಲ್ಲ. ಮತ್ತು ಕುಮಾರಸ್ವಾಮಿನೇ 2006ರಲ್ಲಿ ಇದನ್ನು ಮಾಡಬೇಕು, ಡ್ರಾಪ್ ಮಾಡಿಲ್ಲ, ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಇವತ್ತು ರೈತರಿಗೆ ಡಿ ಕೆ ಶಿವಕುಮಾರ್ ಅವ್ರು ಬಂದ ಮೇಲೆ 1 to 2 3 ಮಾಡಿ 2 ಕೋಟಿ ಮೇಲೆ ಕೊಡಲಿಕ್ಕೆ ಭಾಳ ಕಾನೂನನ್ನು ಹುಡುಕಿ ನಮ್ಮ ಡಿ ಸಿ ಅವ್ರ ಮೂಲಕ ಅದನ್ನು ಸೆಟ್ರೇಟ್ ಮಾಡೋ ರೈತರಿಗೆ. ಅಲ್ಲಿ ರೈತರು 70ರಿಂದ 80% ರೈತರು ಕೊಡಲಿಕ್ಕೆ ರೆಡಿ ಇದ್ದಾರೆ. ಕೆಲವ್ರನ್ನ ಪ್ರಚೋದನೆ ಮಾಡ್ತಾಯಿದ್ದಾರೆ. ಅಲ್ಲಿ ಬೆಂಗಳೂರು ಪ್ರೆಜರ್ ಕಡಿಮೆ ಆಗಬೇಕು ಅಂತ ಪ್ರಧಾನಿಯವರು ಹೇಳ್ತಾರೆ. ಮತ್ತು ಬೆಂಗಳೂರು ಸಿಟಿನ 4 ಕಡೆ ಡೆವಲಪ್ ಮಾಡಬೇಕು ಅಂತಾರೆ. ಇನ್ನೊಂದು ಕಡೆ ಈಗ ಮಾತಾಡ್ತಾರೆ, ಅವ್ರು ಚಪಲಕ್ಕೆ ಮಾತಾಡ್ತಾರೋ, ಒಳ್ಳೆದಕ್ಕೆ ಮಾತಾಡ್ತಾರೋ, ಬಿ ಜೆ ಪಿಯವರು ಅಶೋಕ್ ಏನು ಮಾತಾಡ್ತಾರೆ ಅಥವಾ ನಮ್ಮ ಕುಮಾರಸ್ವಾಮಿ ಏನು ಮಾತಾಡ್ತಾರೆ ನಮಗೇನೂ ಗೊತ್ತಿಲ್ಲ. ಬಟ್ ಇದು ರೈತರನ್ನ ಮನವೊಲಿಸಿ, ರೈತರನ್ನ ಒಪ್ಪಿಸಿ, ರೈತರಿಗೆ ತೊಂದರೆ ಆಗದಂಗೆ ಮಾಡೋ ತೀರ್ಮಾನ ಮಾಡಿ. ಬಿಡಿದಿದ್ದು ಕೆಲವೊಂದು ಈ ಬುದ್ಧಿಜೀವಿಗಳು ಲೆಟರ್ ಬರ್ತಾರೆ ರಾಹುಲ್ ಗಾಂಧಿ ಅವರಿಗೆ. ರಾಹುಲ್ ಗಾಂಧಿಗೆ ಹೊರದಿಗೆ ಅಂಡಮಾನ್ ನಿಕೋಬಾರ್ ಅಲ್ಲಿ ಯಾವ ರೀತಿ ಪರಿಸರ ಸಂರಕ್ಷಣೆ ಮಾಡ್ತಿದಾರಲ್ಲ, ಇಲ್ಲಿ ಕೃಷಿಕರ ಮೇಲೆ ಒಂದ್ ರೀತಿ ತೊಂದರೆ ಆಗ್ತಿದೆ ಅಂತ ಹೇಳ್ತಾರೆ. ಈಗ ಬಿಡದಿ ಅಲ್ಲಿ ಸರ್ಕಾರದ ವಿರೋಧಿ ನಿಲ್ವೇ ಇದೆ. ರೆಡ್ ಝೋನ್ ಇರೋದ್ರಿಂದ ಫ್ಯೂಚರು ಸಹ ರೈತರಿಗೆ ಯಾವುದೋ ಅನನುಕೂಲ ಆಗುತ್ತೆ. ಅಲ್ಲಿ ಈಗಲೇ ನಾವು ಹಿಂದೆ ಕುಮಾರಸ್ವಾಮಿ ಇದ್ದಾಗಲೇ ರೆಡ್ ಝೋನ್ ಆಗಿದೆ, ಇವತ್ತಲ್ಲ, ಅವತ್ತು ತೆಗ್ದಿಲ್ಲ ಅವರು, ಇವತ್ತು ತೆಗಿಯೋಕ್ಕಾಗಲ್ಲ. ಮತ್ತು ಕುಮಾರಸ್ವಾಮಿನೇ 2006ರಲ್ಲಿ ಇದನ್ನು ಮಾಡಬೇಕು, ಡ್ರಾಪ್ ಮಾಡಿಲ್ಲ, ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಇವತ್ತು ರೈತರಿಗೆ ಡಿ ಕೆ ಶಿವಕುಮಾರ್ ಅವ್ರು ಬಂದ ಮೇಲೆ 1 to 2 3 ಮಾಡಿ 2 ಕೋಟಿ ಮೇಲೆ ಕೊಡಲಿಕ್ಕೆ ಭಾಳ ಕಾನೂನನ್ನು ಹುಡುಕಿ ನಮ್ಮ ಡಿ ಸಿ ಅವ್ರ ಮೂಲಕ ಅದನ್ನು ಸೆಟ್ರೇಟ್ ಮಾಡೋ ರೈತರಿಗೆ. ಅಲ್ಲಿ ರೈತರು 70ರಿಂದ 80% ರೈತರು ಕೊಡಲಿಕ್ಕೆ ರೆಡಿ ಇದ್ದಾರೆ. ಕೆಲವ್ರನ್ನ ಪ್ರಚೋದನೆ ಮಾಡ್ತಾಯಿದ್ದಾರೆ. ಅಲ್ಲಿ ಬೆಂಗಳೂರು ಪ್ರೆಜರ್ ಕಡಿಮೆ ಆಗಬೇಕು ಅಂತ ಪ್ರಧಾನಿಯವರು ಹೇಳ್ತಾರೆ. ಮತ್ತು ಬೆಂಗಳೂರು ಸಿಟಿನ 4 ಕಡೆ ಡೆವಲಪ್ ಮಾಡಬೇಕು ಅಂತಾರೆ. ಇನ್ನೊಂದು ಕಡೆ ಈಗ ಮಾತಾಡ್ತಾರೆ, ಅವ್ರು ಚಪಲಕ್ಕೆ ಮಾತಾಡ್ತಾರೋ, ಒಳ್ಳೆದಕ್ಕೆ ಮಾತಾಡ್ತಾರೋ, ಬಿ ಜೆ ಪಿಯವರು ಅಶೋಕ್ ಏನು ಮಾತಾಡ್ತಾರೆ ಅಥವಾ ನಮ್ಮ ಕುಮಾರಸ್ವಾಮಿ ಏನು ಮಾತಾಡ್ತಾರೆ ನಮಗೇನೂ ಗೊತ್ತಿಲ್ಲ. ಬಟ್ ಇದು ರೈತರನ್ನ ಮನವೊಲಿಸಿ, ರೈತರನ್ನ ಒಪ್ಪಿಸಿ, ರೈತರಿಗೆ ತೊಂದರೆ ಆಗದಂಗೆ ಮಾಡೋ ತೀರ್ಮಾನ ಮಾಡಿ.